ನಿಜ ಹೇಳ್ಬೇಕಂದ್ರೆ ಝೀರೋದಿಂದ 50,000 ಅರ್ನ್ ಮಾಡೋದಿಕ್ಕೆ ಮೋಟಿವೇಶನ್ ಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೆ. ಆದ್ರೆ ಈಗ ನನ್ಗೆ ಗೊತ್ತಾಗಿದೆ ಮೋಟಿವೇಶನ್ ಅಲ್ಲ, ಒಂದು ಸಿಂಪಲ್ ಸಿಸ್ಟಮ್ ಬೇಕು. ಮೋಟಿವೇಶನ್ ನಮ್ಗೆ ಪ್ರತಿದಿನ ಸಿಗೋದಿಲ್ಲ, ಆದರೆ ಒಂದು ಸಿಸ್ಟಮ್ ಇದ್ರೆ ನೀವು ಬ್ಯುಸಿ ಇದ್ರು, ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ರು, ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಅಲ್ಲದಿದ್ರು ನೀವು ದುಡ್ಡು ಸಂಪಾದಿಸಬಹುದು. ಮತ್ತೆ ಇಲ್ಲೊಂದು ವಿಷಯ ಇದೆ, ಹೆಚ್ಚಿನ ಮಹಿಳೆಯರು ಏನ್ ಮಾಡ್ತಾರೆ, ಒಂದೇ ಡಿಸಿಷನ್ ಅಲ್ಲಿ ಸ್ಟಕ್ ಆಗಿರ್ತಾರೆ. ಅದೇ ಅವರ ಗ್ರೋತ್ ಅನ್ನು ಸ್ಲೋ ಮಾಡುತ್ತೆ. ಇವತ್ತು ಆ ಡಿಸಿಷನ್ ಏನು, ನಾನು ಝೀರೋದಿಂದ ಅರ್ನ್ ಮಾಡ್ಬೇಕಾದ್ರೆ 30 ಡೇಸ್ ಏನ್ ಪ್ಲಾನ್ ಅನ್ನ ಫಾಲೋ ಮಾಡ್ತೀನಿ ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ನಿಮ್ಗೆ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ನೀವು ಸೈಡ್ ಇನ್ಕಮ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಗೆ ಸ್ಟಾರ್ಟ್ ಮಾಡ್ಬೇಕು, ಯಾರಿಗೆ ಸೆಲ್ ಮಾಡ್ಬೇಕು, ಕ್ಲೈಂಟ್ ಬರ್ತಾರ ಅನ್ನುವಂತಹ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. ನಾನು ಇವತ್ತು ಥಿಯರಿನ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಸಿಂಪಲ್ ಪ್ರಾಕ್ಟಿಕಲ್ ಪ್ಲಾನ್ ಅನ್ನ ಶೇರ್ ಮಾಡ್ತೀನಿ. ಮೊದಲು ಒಂದು ಸತ್ಯ ಹೇಳ್ತೀನಿ, ಹೆಚ್ಚಿನ ಜನರ ಪ್ರಾಬ್ಲಮ್ ಪ್ರಾಡಕ್ಟ್ ಅಲ್ಲ, ಕ್ಲೈಂಟ್ ಅಲ್ಲ, ಲೋಗೋ ಅಲ್ಲ, ವೆಬ್ಸೈಟ್ ಅಲ್ಲ. ಪ್ರಾಬ್ಲಮ್ ಏನು ಅಂತಂದ್ರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಮುಂಚೆನೆ ನಾನ್ ಮಾಡೋ ಬಿಸ್ನೆಸ್ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ. ನಾನು ಹಿಂದೆ ಹೀಗೆ ಮಾಡ್ತಿದ್ದೆ, ಲೋಗೋ ರೆಡಿ ಆದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ, ವೆಬ್ಸೈಟ್ ಆದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ, ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ, ಹೀಗೆ. ಆದ್ರೆ ನಿಜವಾಗಿ ಮನಿ ಅರ್ನ್ ಮಾಡೋರು ಬೇರೆ ರೀತಿ ಯೋಚನೆ ಮಾಡ್ತಾರೆ. ಮೊದಲು ಅವರು ಸೆಲ್ ಮಾಡ್ತಾರೆ, ಆಮೇಲೆ ಅದನ್ನ ಇಂಪ್ರೂವ್ ಮಾಡ್ತಾರೆ. ಇಷ್ಟೇ ಡಿಫ್ರೆನ್ಸ್. ಇದು ನನ್ಗೆ ತುಂಬಾ ಲೇಟ್ ಆಗಿ ಗೊತ್ತಾಯ್ತು. ಜನ ನಿಮ್ಗೇನ್ ಇಷ್ಟ ಅದನ್ನ ಅವ್ರು ಖರೀದಿ ಮಾಡಲ್ಲ, ಅವರಿಗೆ ಏನ್ ಬೇಕು ಅದನ್ನ ಅವರು ಖರೀದಿ ಮಾಡ್ತಾರೆ. ಜನರು ನಿಮ್ಮ ಪ್ಯಾಷನ್ ಅನ್ನ ಖರೀದಿ ಮಾಡೋದಿಲ್ಲ. ಅಥವಾ ನೀವೀಗ ವೆಯ್ಟ್ ಲಾಸ್ ಟಿಪ್ಸ್ ಕೊಡ್ತೀರಾ ಅಂತಂದ್ರೆ ಜನ ಬರೋದಿಲ್ಲ. ಆದ್ರೆ ಅದೇ ನೀವು ಟ್ರಾನ್ಸ್ಫಾರ್ಮೇಶನ್ ಮಾಡ್ತೀನಿ, ನಿಮ್ಮ ವೆಯ್ಟ್ ಲಾಸ್ ಆಗೋದಿಕ್ಕೆ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಬರುತ್ತೆ. ಜನರಿಗೆ ಅವರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು, ಅವರಿಗೆ ಪ್ರಾಬ್ಲಮ್ಸ್ ಗಳಿಂದ ರಿಲೀಫ್ ಬೇಕಾಗುತ್ತೆ, ಅವರಿಗೆ ಚೇಂಜಸ್ ಬೇಕು, ಟ್ರಾನ್ಸ್ಫಾರ್ಮೇಶನ್ಸ್ ಬೇಕು. ಅದನ್ನೇ ನಾವು ಸೆಲ್ ಮಾಡ್ಬೇಕು. ಇಲ್ಲಿ ತುಂಬಾ ಜನ ಸ್ಟಕ್ ಆಗ್ತಾರೆ, ರೀಲ್ಸ್ ಪೋಸ್ಟ್ ಮಾಡ್ತಾರೆ, ಸ್ಟೋರಿ ಪೋಸ್ಟ್ ಮಾಡ್ತಾರೆ, ಕ್ಲೈಂಟ್ಸ್ ಬರ್ತಾರಾ ಅಂತ. ಆದ್ರೆ ಹಾನೆಸ್ಟ್ಲಿ ಹೆಚ್ಚಿನ ಟೈಮ್ ಕ್ಲೈಂಟ್ಸ್ ಬರೋದಿಲ್ಲ. ನೀವೇ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ಬೇಕು. ನೀವು ಜನರ ಜೊತೆ ಮಾತಾಡ್ಬೇಕಾಗತ್ತೆ. ಡೈಲಿ 10ರಿಂದ 20 ಜನರನ್ನು ಐಡೆಂಟಿಫೈ ಮಾಡಿ, ಅವರ ಪ್ರಾಬ್ಲಮ್ ಏನು ಅಂತ ತಿಳ್ಕೊಳ್ಳಿ. ನಂತರ ಒಂದು ಸಿಂಪಲ್ ಆಗಿ ಮೆಸೇಜ್ ಕಳಿಸ್ಬೇಕಾಗತ್ತೆ, ಅಥವಾ ಸಿಂಪಲ್ ಆಗಿ ಅವರ ಪ್ರಾಬ್ಲಮ್ ಅನ್ನು ನೀವು ಸಾಲ್ವ್ ಮಾಡ್ತೀರಿ ಅಂತ ಅವರಿಗೆ ಕಾನ್ಫಿಡೆನ್ಸ್ ಕೊಡ್ಬೇಕಾಗತ್ತೆ. ಅವರಲ್ಲಿ ನಂಬಿಕೆನ ನೀವು ಬೆಳೆಸ್ಬೇಕು. ಈಗ ಏನಾದ್ರೂ ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ಜನರು ಮೆಸೇಜ್ ಮಾಡೋದು ತುಂಬಾ ಸಿಂಪಲ್ ಆಗಿರುತ್ತೆ. ಅದೇ ರೀತಿ ನೀವು ಕೂಡ ಅಷ್ಟೇ, ಅವರಿಗೆ ರಿಪ್ಲೈ ಮಾಡ್ಬೇಕಾದ್ರೆ ನೀವು ಕೂಡ ತುಂಬಾ ಸಿಂಪಲ್ ಆಗಿ ರಿಪ್ಲೈ ಮಾಡ್ಬೇಕಾಗತ್ತೆ. ಲಾಂಗ್ ಪ್ಯಾರಾಗ್ರಾಫ್ ಕಳಿಸಿದ್ರೆ ಕ್ಲೈಂಟ್ಗೆ ಕೂಡ ಕನ್ಫ್ಯೂಷನ್ ಆಗ್ಬಹುದು. ಅವರಿಗೆ ಹೆಲ್ಪ್ ಫೀಲ್ ಆಗ್ಬೇಕು, ನಿಮ್ಮಿಂದ ಅವರಿಗೆ ಹೆಲ್ಪ್ ಆಗುತ್ತೆ ಅನ್ನುವಂತಹ ಫೀಲ್ ಆಗ್ಬೇಕು. ಆ ರೀತಿ ನಿಮ್ಮ ಮೆಸೇಜ್ ಇರ್ಬೇಕು. ಸೇಲ್ ಅಂದ್ರೆ ಫೈಟ್ ಮಾಡೋದಲ್ಲ, ಅವರನ್ನ ಫೋರ್ಸ್ ಮಾಡೋದು ಕೂಡ ಅಲ್ಲ, ಅವರಿಗೆ ಗೈಡ್ ಮಾಡೋದು. ಮೊದಲು ಅವರ ಪ್ರಾಬ್ಲಮ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡಿ, ಆಮೇಲೆ ಸೊಲ್ಯೂಷನ್ ಹೇಳಿ, ಆಮೇಲೆ ಪ್ರೈಸ್ ಹೇಳಿ, ನಂತರ ಸೈಲೆಂಟ್ ಆಗಿ. ಯಾಕೆ ಅಂತಂದ್ರೆ, ನೀವು ಪ್ರೈಸ್ ಹೇಳಿದಾದ್ಮೇಲೆ ಓವರ್ ಎಕ್ಸ್ಪ್ಲೈನ್ ಮಾಡಿದ್ರೆ ಅವರಿಗೆ ಕನ್ಫ್ಯೂಷನ್ ಹೆಚ್ಚಾಗುತ್ತೆ. ನಾನು ಝೀರೋದಿಂದ ಸ್ಟಾರ್ಟ್ ಮಾಡ್ಬೇಕಾದ್ರೆ 30 ದಿನಗಳ ಪ್ಲಾನ್ ಏನ್ ಮಾಡ್ತೀನಿ ಅಂತಂದ್ರೆ, ಮೊದಲನೇ ವೀಕ್ ಆಫರ್ ಕ್ಲಾರಿಟಿ, ಆಯ್ತಾ? ನಾನ್ ಏನ್ ಹೆಲ್ಪ್ ಮಾಡ್ತೀನಿ, ರಿಸಲ್ಟ್ ಇದನ್ನ ಕ್ಲಿಯರ್ ಮಾಡ್ತೀನಿ. ಡೈಲಿ ಸ್ವಲ್ಪ ಜನರ ಜೊತೆ ಕನೆಕ್ಟ್ ಆಗ್ತೀನಿ. ಇನ್ನು ಸೆಕೆಂಡ್ ವೀಕ್ ಮೋರ್ ಕನ್ವರ್ಸೇಷನ್, ಸ್ಮಾಲ್ ಕಂಟೆಂಟ್ ಅನ್ನ ಶೇರ್ ಮಾಡ್ತೀನಿ. ಆಮೇಲೆ ಪ್ರೂಫ್ ಅನ್ನ ಕೂಡ ಶೇರ್ ಮಾಡ್ತೀನಿ. ಪ್ರೂಫ್ ಅಂದ್ರೆ ನಿಮ್ಮ ಕ್ಲೈಂಟ್ಸ್ ಫೀಡ್ಬ್ಯಾಕ್ ಏನು, ಅದನ್ನು ನೀವು ಶೇರ್ ಮಾಡ್ಬೇಕು. ಅದು ಜೆನ್ಯೂನ್ ಆಗಿರ್ಬೇಕು. ಅದೇ ಜನರನ್ನ, ನಿಮ್ಮ ಕಸ್ಟಮರ್ಸ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ. ಯಾಕಂದ್ರೆ ಜನರಿಗೆ ನಂಬಿಕೆ ತುಂಬಾ ಮುಖ್ಯ ಆಗುತ್ತೆ. ಅವರಿಗೆ ಟ್ರಸ್ಟ್ ಅನ್ನು ನೀವು ಬೆಳೆಸ್ಬೇಕು, ಅವರಿಗೆ ಕಾನ್ಫಿಡೆನ್ಸ್ ಬರ್ಬೇಕು. ನೀವು ಅವರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತೀರ ಅನ್ನುವಂತ ಕಾನ್ಫಿಡೆನ್ಸ್ ಕೂಡ ಅವರಿಗೆ ಬಿಲ್ಡ್ ಆಗಬೇಕು. ಅದಕ್ಕೆ ಈ ಫೀಡ್ಬ್ಯಾಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಫ್ಯೂಚರ್ ಗ್ರೋತ್ಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು 4th ವೀಕ್ ಅಲ್ಲಿ ಈಗ ಯಾವ್ದು ವರ್ಕ್ ಆಗಿದೆಯೋ ಅದನ್ನು ಡಬಲ್ ಮಾಡೋದು. ಅಂದ್ರೆ ನೀವು ಏನಾದ್ರೂ ಒಂದು ಕಂಟೆಂಟ್ ಪೋಸ್ಟ್ ಮಾಡಿದೀರಾ ನಿಮ್ಮ ಬಿಸ್ನೆಸ್ ಬಗ್ಗೆ ಅಂತಂದ್ರೆ, ಅದು ವರ್ಕ್ ಆಗಿದೆ, ಅದಕ್ಕೆ ತುಂಬಾ ಜನ ರೆಸ್ಪಾಂಡ್ ಮಾಡಿದ್ದಾರೆ ಅಂತಂದ್ರೆ ಅದನ್ನ ನೀವು ಡಬಲ್ ಮಾಡ್ಬೇಕು. ಇದು ಒಂದು ಸ್ಟ್ರಾಟಜಿ, ಆಯ್ತಾ? ಈ ಹೋಲ್ ಪ್ಲಾನ್ ಅಲ್ಲಿ ನನ್ಗೆ ದೊಡ್ಡ ಲೆಸನ್ ಏನ್ ಗೊತ್ತಾ, ಬಿಸ್ನೆಸ್ ಗ್ರೋ ಆಗ್ಬೇಕಾದ್ರೆ ಪರ್ಫೆಕ್ಟ್ ಪ್ಲಾನ್ ಅಲ್ಲ, ಕನ್ಸಿಸ್ಟೆನ್ಸಿ ಆಗಿ ಆಕ್ಷನ್ ಇರ್ಬೇಕು. ನೀವು ಪರ್ಫೆಕ್ಟ್ ಲೋಗೋ ಇಲ್ಲದೆ ಅರ್ನ್ ಮಾಡಬಹುದು, ನೀವು ಪರ್ಫೆಕ್ಟ್ ವೆಬ್ಸೈಟ್ ಇಲ್ಲದೆ ಕೂಡ ಅರ್ನ್ ಮಾಡಬಹುದು. ಕಾನ್ಫಿಡೆನ್ಸ್ ಮತ್ತು ಆಕ್ಷನ್ ಇಲ್ಲದೆ ಅರ್ನ್ ಮಾಡೋದಿಕ್ಕೆ ಆಗೋದಿಲ್ಲ. ನಿಜ ಹೇಳ್ಬೇಕಂದ್ರೆ, ನೀವು ಈಗ ಝೀರೋದಲ್ಲಿ ಇದ್ದೀರಾ ಅಂತ ವರಿ ಮಾಡ್ಕೋಬೇಡಿ. ಎಲ್ಲ ಸಕ್ಸಸ್ಫುಲ್ ಬಿಸ್ನೆಸ್ ಕೂಡ ಝೀರೋದಿಂದಲೇ ಸ್ಟಾರ್ಟ್ ಆಗಿದೆ. ಆಮೇಲೆ ಇನ್ನೊಂದು, ನಿಮ್ಮ ಕೆಲ್ಸನ ನೀವು ಬಿಡ್ಬಾರ್ದು, ನೀವು ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಒಂದು ಮೊಮೆಂಟಮ್ ಬಿಲ್ಡ್ ಆಗುತ್ತೆ. ಇನ್ನೊಂದು ವಿಷಯ, ನೀವು ಏನ್ ಪ್ಲಾನ್ ಮಾಡ್ತೀರೋ ಅದನ್ನು ಮೊದಲು ನಿಮ್ಮ ಸುತ್ತ ಇರೋರಿಗೆ ಯಾರಿಗೆ ಕೂಡ ಅದನ್ನ ಶೇರ್ ಮಾಡ್ಬೇಡಿ. ಅದು ಸಕ್ಸಸ್ ಆದ್ಮೇಲೆನೆ ಅದನ್ನ ಶೇರ್ ಮಾಡ್ಕೊಳ್ಳಿ.
ಆಮೇಲೆ ನೋಡಿ ನಿಮ್ಮ ಬಿಸ್ನೆಸ್ ಖಂಡಿತವಾಗ್ಲೂ ಗ್ರೋ ಆಗೇ ಆಗತ್ತೆ. ನಿಮ್ಗೆ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಏನು ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀರಾ, ಕಾನ್ಫಿಡೆನ್ಸ್ ಇಲ್ವಾ, ಅಥವಾ ಸ್ಟಾರ್ಟ್ ಮಾಡೋದು ಕಷ್ಟ ಆಗ್ತಿದೆಯಾ, ಕಮೆಂಟ್ ಅಲ್ಲಿ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ಮಾತ್ರ ಮರಿಬೇಡಿ. ಎಲ್ರಿಗೂ ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.